ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮನ ಕಲಕುವ ಒಂದು ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ನಾನು ಹಾಜರಾಗಿದ್ದೀನಿ. ಯಾಕಂದರೆ ಈ ಸಂಚಿಕೆಯನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಸಂದೇಶ ಅರ್ಥ ಆಗ್ತೈತಿ ಮತ್ತು ಅದನ್ನು ನೀವು ನಿಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಳ್ತೀರಾ ಅನ್ನುವಂಥ ಒಂದು ಸದುದ್ದೇಶವನ್ನು ಕೂಡ ನಾನು ಹೊಂದಿದ್ದೇನೆ. ಯಾಕಂದರೆ ದಿನನಿತ್ಯ ನಾವು ಪತ್ರಿಕೆಗಳನ್ನು ಓದೋದನ್ನು ಕಡಿಮೆ ಮಾಡಿದ್ದೇವೆ, ಟಿ ವಿಯಲ್ಲಿ ಬರ್ತಿರ್ತಕ್ಕಂಥ ಸುದ್ದಿಯನ್ನು ನೋಡುವುದನ್ನು ಕಡಿಮೆ ಮಾಡಿದ್ದೇವೆ. ಈಗ ನಮ್ಮ ಪ್ರತಿಯೊಬ್ಬರ ಕೈಯಲ್ಲಿಯೂ ಕೂಡ ಮಾಯಾಜಾಲ ಅನ್ನುವಂಥ ಒಂದು ಮೊಬೈಲ್ ಅನ್ನುವಂಥ ಒಂದು ಜಾಲವಿದೆ. ಆ ಮಾಯಾಜಾಲವನ್ನು ನಾವು ಪ್ರತಿನಿತ್ಯ ಅಬಾಲ ವೃದ್ಧರಾಗಿ ಪ್ರತಿಯೊಬ್ಬರೂ ಕೂಡ ನೋಡ್ತಾ ಇರೋದು, ಕೇಳ್ತಾ ಇರೋದು ಅಷ್ಟೇ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಸಂಗತಿ. ಹೀಗಿರುವಾಗ ಈ ಮೊಬೈಲನ್ನು ನಾವು ಎಷ್ಟು ಪರಿಣಾಮಕಾರಿಯಾಗಿ ಇವತ್ತು ನಮ್ಮ ಜೀವನದಲ್ಲಿ ನಾವು ಅದನ್ನು ಹಚ್ಕೊಂಡ್ಬಿಟ್ಟಿದ್ದೇವೆ, ಅದು ಅಷ್ಟೇ ಪರಿಣಾಮಕಾರಿಯಾದಂಥ ಒಂದು ತನ್ನ ಕೈಚಳಕವನ್ನು ಕೂಡ ನಮಗೆ ತೋರಿಸ್ತಾ ಇರೋದನ್ನು ಕೂಡ ನಾವು ಅನುಭವಿಸ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಲಿಕ್ಕೆ ಬಯಸಿದ್ದೀನಿ. ಸ್ನೇಹಿತರೆ, ಮೊಬೈಲ್ ಯಾವತ್ತೂ ಕೂಡ ಒಳ್ಳೆಯದನ್ನೇ ಮಾಡ್ತೈತಿ ಅನ್ನುವಂಥ ಸಂದೇಶವನ್ನು ನಾನು ಕೊಡ್ತಾ ಇಲ್ಲ. ಅದರ ಜೊತೆಗೆ ಅದು ಸಮಾಜಘಾತುಕ, ಸಮಾಜ ಬಾಹಿರ ಕೃತ್ಯಗಳನ್ನು ನಡೆಸುವಂಥ ಒಂದು ಸನ್ನಿವೇಶಗಳನ್ನು ಕೂಡ ಸೃಷ್ಟಿಸ್ತಿರ್ತಕ್ಕಂಥ ಈ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲಕರು, ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಿಸಿದರೆ ಆ ಮೊಬೈಲನ್ನು ಅವರು ಯಾವ ರೀತಿ ಬಳಸಿಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅವಲೋಕನ ಮಾಡ್ತಾ ಅವರ ಮೇಲೆ ಒಂದು ಕಣ್ಣನ್ನು ಇಟ್ಟು ನೋಡಬೇಕಾಗಿರ್ತಕ್ಕಂಥ ಸನ್ನಿವೇಶ ಉಂಟಾಗಿರೋದು ಕೂಡ ಅಷ್ಟೇ ಸತ್ಯವಾದಂಥ ಸಂಗತಿ. ಹೀಗಿರುವಾಗ ನಾನು ಹೆಚ್ಚಿಗೆ ಏನು ಹೇಳದೇ ನಿಮ್ಮ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಮೊಬೈಲನ್ನು ಉಪಯೋಗ ಮಾಡಿಕೊಳ್ಳ್ರಿ. ಮತ್ತು ಯಾವ ಒಂದು ಸಂಚಿಕೆಗಳು ನಿಮಗೆ ಇಷ್ಟವಾಗಿರ್ತವೆ ಅಂಥ ಸಂಚಿಕೆಗಳನ್ನು ಕೂಡ ನೀವು ನೋಡ್ತಾ ಇರಿ. ಯಾಕಂದರೆ ಎಲ್ಲ ಸಂಚಿಕೆಗಳು ಕೂಡ ಚೆನ್ನಾಗಿರ್ತವೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಎಲ್ಲ ಸಂಚಿಕೆಗಳು ಕೆಟ್ಟವುಗಳು ಆಗಿರ್ತವೆ ಅನ್ನೋದನ್ನು ಕೂಡ ನಾನು ಹೇಳೋದಿಲ್ಲ. ಹೀಗಿರುವಾಗ ಒಳ್ಳೆಯ ಸಂದೇಶಗಳನ್ನು, ಒಳ್ಳೆಯ ಸಂಚಿಕೆಗಳನ್ನು ಯಾರು ಮಾಡ್ತಿರ್ತಾರೆ, ಯಾವ ಒಂದು ವಿಷಯ ಚೆನ್ನಾಗಿರ್ತೈತಿ, ನಮ್ಮ ಜೀವನಕ್ಕೆ ಒಳ್ಳೆಯ ಪಾಠವನ್ನು ನೀಡ್ತಿರ್ತೈತಿ, ಅಂಥ ವಿಷಯಗಳನ್ನು ಆಯ್ದುಕೊಂಡು ಆ ಮೊಬೈಲನ್ನು ನಾವು ಬಳಸಿದರೆ ನಮ್ಮ ಜೀವನ ಹಸನಾಗಬಹುದು ಅನ್ನುವಂಥ ಒಂದು ಆಶಯ ನನ್ನದು. ಹೀಗಿರುವಾಗ ಇದು ನಮ್ಮ ರಾಜ್ಯದ, ಅಂದರೆ ಕರ್ನಾಟಕ ರಾಜ್ಯದ ಪಕ್ಕದಲ್ಲೇ ಇರತಕ್ಕಂಥ ಕೇರಳ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಇದು ಸತ್ಯವಾಗಿ ನಡೆದಿರ್ತಕ್ಕಂಥ ಘಟನೆ. ಅದು 2018 ಮಾರ್ಚ್ ತಿಂಗಳ ಆಸುಪಾಸಿನಲ್ಲಿ ನಡೆದಿರ್ತಕ್ಕಂಥ ಘಟನೆಯೇ ಈ ಘಟನೆ ಅಂತೇಳಿ ನಾನು ಹೇಳ್ತೀನಿ. ಅಲ್ಲಿ ಕೇರಳದ ಕೊಚ್ಚಿ ಜಿಲ್ಲೆಯ ವಯನಾಡ್ ಅನ್ನುವಂಥ ಒಂದು ನಗರದಲ್ಲಿ ಇಬ್ಬರು, ಅಂದ್ರೆ ಪತ್ನಿ ಒಂದು ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಕೆಲಸ ಮಾಡುವಂಥ ದಂಪತಿಗಳಿಗೆ 9ನೇ ತರಗತಿಯಲ್ಲಿ ಓದಿರ್ತಕ್ಕಂಥ ರೋಜಿ ಅನ್ನುವಂಥ ಒಬ್ಬಳು ಮಗಳು ಕೂಡ ಇರ್ತಾಳೆ. ಹೀಗಿರುವಾಗ ಆ ಮಗಳು 8ನೇ ತರಗತಿಯವರೆಗೆ ಬರುವವರೆಗೂ ಕೂಡ ಅವಳು ಆ ಒಂದು ಪ್ರತಿಷ್ಠಿತ ಆಂಗ್ಲ ಮಾಧ್ಯಮ ಶಾಲೆಗೆ ಅವಳು ಪ್ರಥಮಳಾಗಿ ಪಾಸ್ ಆಗ್ತಾ ಬಂದಿರತಕ್ಕಂಥ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯೂ ಕೂಡ ಆಗಿರ್ತಾಳೆ. ಹೀಗಿರುವಾಗ ಮುಂದೇನಾಯಿತು ಅಂತಂದರೆ, ಆ ಒಂದು ಸಂದರ್ಭದಲ್ಲಿ ಅವಳಿಗೆ 9ನೇ ತರಗತಿಯ ಪ್ರಾರಂಭದಲ್ಲಿ ಅವಳ ತಂದೆ ಮತ್ತು ತಾಯಿಗೆ ಅವಳು ಕೇಳಿದಾಗ ಅವರು ಮಗಳಿಗೆ ಅಂದರೆ ಒಂದು ಮೊಬೈಲ್ ಕೊಡಿಸ್ಬೇಕು, ಏನು ತೊಂದರೆ ಇಲ್ಲ ಅಂದರೆ ಕೊಡಿಸ್ತಾರೆ. ಆ ಮೊಬೈಲ್ನಿಂದ ಬಂದಿರತಕ್ಕಂಥ ಒಂದು ಸಂದೇಶದಲ್ಲಿ ಒಬ್ಬ ರಿಜ್ವಾನ್ ಅನ್ನುವಂಥ ಒಬ್ಬ ಯುವಕ ಅವಳಿಗೆ ಸಂದೇಶಗಳನ್ನು ಕಳಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್ ಅನ್ನುವಂಥ ಒಂದು ಸಂದೇಶಗಳನ್ನು ಕಳಿಸ್ತಾ ಇರ್ತಾನೆ. ಇವಳು ಅದನ್ನು ಅವಾಯ್ಡ್ ಕೂಡ ಮಾಡ್ತಿರ್ತಾಳೆ ಪಾಪ. ಹಾಗೆ ಮಾಡಿದ್ರಾಗ ಒಂದು ದಿವಸ ಅವಳಿಗೆ ಗುಡ್ ನೈಟ್ ಅಂತ ಹೇಳ್ತಾ ಆ ಸಂದೇಶವನ್ನು ಕಳಿಸಿರ್ತಕ್ಕಂಥ ರಿಜ್ವಾನಿಗೆ ಪಾಪ ಇಷ್ಟೆಲ್ಲ ಇವನು ನನಗೆ ಕಳಿಸ್ತಿರ್ತಾನೆ, ನಾನು ಒಮ್ಮೆ ಯಾಕೆ ಕಳಿಸ್ಬಾರ್ದು ಅನ್ನುವಂಥ ಒಂದು ಆಶಯದೊಂದಿಗೆ ಗುಡ್ ನೈಟ್ ಅನ್ನುವಂಥ ಒಂದು ಸಂದೇಶವನ್ನು ಕಳಿಸ್ತಾಳೆ. ಅಲ್ಲಿಂದ ಅವನು ದಿನಂಪ್ರತಿ ಇವಳಿಗೆ ಗಂಟು ಬೀಳ್ತಾನೆ. ಗಂಟು ಬಿದ್ದು ಅವಳನ್ನು ಸಂಪರ್ಕಿಸ್ತಾನೆ, ಅವಳನ್ನು ಸುತ್ತಾಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾನೆ. ಮುಂದೆ ಬೆಲೆ ಬಾಳುವ ಬೈಕ್ ಮೇಲೆ ಕುಂಡ್ರಿಸ್ಕೊಂಡು ಸುತ್ತಾಡಿಸ್ತಿರ್ತಾನೆ. ಒಳ್ಳೆ ಹೋಟೆಲ್ಗಳಿಗೆ ಕರೆದುಕೊಂಡು ತಿಂಡಿ ತಿನಿಸುಗಳನ್ನು ತಿನ್ನಿಸ್ತಿರ್ತಾನೆ. ಹೀಗೆ ಮಾಡುವಾಗ ಆ ಒಂದು ಬೈಕು ಮತ್ತು ಸುತ್ತಾಡುವ ಒಂದು ಬರದಲ್ಲಿ ಇವಳು ಕೂಡ ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀನಿ ಎನ್ನುವಂಥ ಒಂದು ಉತ್ಸಾಹದೊಂದಿಗೆ ಅವನ ಜೊತೆಗೆ ಅವಳು ಕಾಲ ಕಳೀತಿರ್ತಾಳೆ. ಹೀಗಿರುವಾಗ
ಒಂದು ದಿವಸ ಅವನು ನಗರ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ರೆಸ್ಟೋರೆಂಟಿನಲ್ಲಿ ರೂಮು ಮಾಡಿ ಆ ನಂತರ ಅವಳನ್ನು ಬಳಸಿಕೊಂಡು ಮರುದಿನದಿಂದ ಅವಳನ್ನು ನಾವು ಭೇಟಿನೇ ಆಗೋದಿಲ್ಲ, ಇವತ್ತಿನವರೆಗೂ ಕೂಡ ಭೇಟಿಯಾಗಿಲ್ಲ ಅಂತ ಹೇಳ್ತಾರೆ. ಹೀಗಿರುವಾಗ ಆ ರಿಜ್ವಾನನ ಒಂದು ಕೃಪೆಯಿಂದ ಅವನ ಒಂದು ಇವಳಿಗೆ ಗರ್ಭವತಿ ಆಗ್ತಾಳೆ. ಪಾಪ 9ನೇ ತರಗತಿಯಲ್ಲಿ ಓದುತ್ತಿರ್ತಕ್ಕಂಥ ಒಂದು ಮಗು, ಅಂದರೆ ಮಗುನೂ ಅಲ್ಲ, ಈ ಕಡೆ ಅವಳು ಯುವತಿನೂ ಅಲ್ಲ, ಟೀನೇಜ್ ಅಂತಾರಲ್ಲ ಅಂಥ ಒಂದು ಸಂದರ್ಭದಲ್ಲಿ ಇವಳು ಗರ್ಭವತಿ ಆಗ್ತಾಳೆ. ಆ ಟೀಚರ್ಗಳಿಗೆ ಹೇಳಿ, ಇಲ್ಲ ನಾನು ನನ್ನ ಹಾಸ್ಟೆಲ್ನಲ್ಲಿ ಕೆಲಸ ಓದ್ತೀನಿ, ನನಗೆ ಅಲ್ಲಿ ನಾನು ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿದಾಗ, ಆಯಿತು ನೀನು ಅಲ್ಲೇ ಅಭ್ಯಾಸ ಮಾಡು ಅಂತ ಹೇಳಿ ಅವಳನ್ನು ಅಲ್ಲೇ ಬಿಡ್ತಾರೆ. ಆವಾಗ ದಿನಗಳು ಉರುಳಿದಂತೆ 3 ತಿಂಗಳಾದಮೇಲೆ ಇವಳಿಗೆ ವಾಂತಿ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಅವಳ ದೇಹದಲ್ಲಿ ಬದಲಾವಣೆಗಳು ಕೂಡ ಪ್ರಾರಂಭವಾಗ್ತವೆ. ಆಮೇಲೆ ಅವಳಿಗೆ 9 ತಿಂಗಳ ಆದಮೇಲೆ ಅವಳ ಗೆಳತಿ ಸವಿತಾ ಅನ್ನುವಂಥ ಒಬ್ಬಾಕಿ ಗೆಳತಿ ಇರ್ತಾಳೆ. ಆ ಗೆಳತಿಗೆ ತನ್ನ ನಡೆದ ಘಟನೆಗಳನ್ನೆಲ್ಲ ತಿಳಿಸಿರ್ತಾಳೆ. ಹಾಗೂ ಹೀಗೂ 9 ತಿಂಗಳು ಮುಗಿದು ಇನ್ನೇನು ಅವಳಿಗೆ ಪರೀಕ್ಷೆ ಬಂತು ಅನ್ನೋಷ್ಟರಲ್ಲೇ ಆ ಸವಿತಾಳಿಗೆ ಕೊರೋನಾ ಅಟ್ಯಾಕ್ ಆಗ್ತೈತಿ. ಕೊರೋನಾ ಅಟ್ಯಾಕ್ ಆಗಿ ಅವಳು ಒಂದು ಆಸ್ಪತ್ರೆಗೆ ದಾಖಲಾಗ್ತಾಳೆ. ಆಮೇಲೆ ಇವಳು ಒಂದು ದಿವಸ ಬೆಳಿಗ್ಗೆ 5 ಗಂಟೆಯ ಸಮಯದಲ್ಲಿ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಜನ್ಮ ಕೊಟ್ಟಂಥ ಈ ಹುಡುಗಿ ಆ ಮಗುವನ್ನು ಆಮೇಲೆ ಅದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಆ ಒಂದು ಮಗುವನ್ನು ಟಾಯ್ಲೆಟ್ನಲ್ಲಿ ಕೂಡ ಬಿಡ್ತಾಳೆ. ಟಾಯ್ಲೆಟ್ನಲ್ಲಿ ಇಟ್ಟು ಆಮೇಲೆ ಇವಳು ತನ್ನ ಪರೀಕ್ಷೆ ಬರಲಿಕ್ಕೆ ಹೋಗ್ತಾಳೆ. ಆಮೇಲೆ ಈ ವಿಷಯ ಅಲ್ಲಿಯ ಹಾಸ್ಟೆಲ್ ವಾರ್ಡನರಿಗೆ ತಿಳಿದು ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಬರ್ತಾರೆ. ಬಂದು ಅವಳ ಗೆಳತಿ ಸವಿತಾ ಅನ್ನೋಳನ್ನ ಅವರು ವಿಚಾರಣೆಯನ್ನು ಮಾಡ್ತಾರೆ. ಸವಿತಾಳಿಗೆ ಈ ರೋಜಾ ಅನ್ನುವಂಥ ಹುಡುಗಿ ಎಲ್ಲವನ್ನು ಮೊದಲು ತಿಳಿಸಿರ್ತಾಳೆ. ಅವಳು ನಡೆದಿರತಕ್ಕಂಥ ವೃತ್ತಾಂತವನ್ನೆಲ್ಲವನ್ನು ಹೇಳ್ತಾಳೆ. ಹೇಳಿದಾಗ ಈ ಒಬ್ಬ ರೋಜಾಳನ್ನು ಅವಳು ಎಲ್ಲಿದ್ದಾಳೆ ಅಂತೇಳಿ ನೋಡಿದಾಗ ಅವಳು ಅಲ್ಲಿ ಇರೋದೇನೇ ಇಲ್ಲ. ಅವಳು ಇಲ್ಲಿಯವರೆಗೂ ಕೂಡ ಅಲ್ಲಿ ಇಲ್ಲ ಅನ್ನುವಂಥ ಸುದ್ದಿಯು ಕೂಡ ಹರಿದಾಡ್ತಾ ಇರುವಾಗ ಈ ಒಂದು ಪರಿಸ್ಥಿತಿಯಲ್ಲಿ ಅವಳನ್ನು ಎಷ್ಟು ಹುಡುಕಿಡಿದ್ರೂ ಕೂಡ ಸಿಗ್ತಾ ಇಲ್ಲ. ಆಮೇಲೆ ಅವಳು ಎಲ್ಲಿ ಹೋದ್ಲು ಏನಾದರೂ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹೀಗಿರುವಾಗ ಪ್ರತಿಯೊಬ್ಬರೂ ಕೂಡ ನೀವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಳ್ಳೆಯ ಒಂದು ಪರಿಪಾಠವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳ್ರಿ. ಮಕ್ಕಳಿಗೆ ಯೋಗ್ಯವಾದಂಥ ದಾರಿಯನ್ನು ತೋರಿಸ್ರಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಸಬ್ಸ್ಕ್ರೈಬ್ ಮಾಡದಿರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಒಂದು ವಿಷಯವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ತಲುಪಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.